ಹೊಂಬಾಳೆ ಫಿಲ್ಮ್ಸ್ ಸದ್ಯಕ್ಕೆ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮೋಸ್ಟ್ ಹ್ಯಾಪನಿಂಗ್ ಅಂಡ್ ಕ್ರೆಡಿಬಿಲಿಟಿ ಇರುವಂತಹ ಪ್ರೊಡಕ್ಷನ್ ಹೌಸ್. ಅದರಲ್ಲೂ ನಾವು ಖುಷಿ ಪಡೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಇದು ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆ. ನಿನ್ನಿಂದಲೇ ಸಿನಿಮಾದಿಂದ ಶುರುವಾದ ಇವರ ಪ್ರಯಾಣ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಇದಕ್ಕೆ ಉದಾಹರಣೆ ಅಂದ್ರೆ ಈಗ ರಿಲೀಸ್ ಆಗಿ ಎಲ್ಲಾ ಕಡೆ ದೊಡ್ಡ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿರುವಂತಹ ಮಹಾವತಾರ್ ನರಸಿಂಹ ಅನ್ನುವಂತಹ ಆನಿಮೇಟೆಡ್ ಸಿನಿಮಾ. ನಾವು ಹೀಗೆ ಒಮ್ಮೆ ಹೊಂಬಾಳೆ ಫಿಲ್ಮ್ಸ್ ಫಿಲ್ಮೋಗ್ರಫಿ ಕಡೆ ಒಂದ್ಸರಿ ಕಣ್ಣಾಡ್ಸಿದ್ರೆ ಒಂದು ವಿಷಯ ಕಾಣಿಸುತ್ತೆ. ಅಂಡ್ ಅದನ್ನ ನಿಮ್ ಜೊತೆ ಬಿಟ್ಟು ಬೇರೆ ಯಾರ ಜೊತೆ ತಾನೇ ಹಂಚ್ಕೊಳಕ್ ಸಾಧ್ಯ ಹೇಳಿ. ಹಾಗಾಗಿ ಅವರ ಸಿನಿಮಾಗಳನ್ನ ಮತ್ತೆ ಫ್ಯೂಚರಿಸ್ಟಿಕ್ ಪ್ಲಾನ್ಸ್ ಗಳನ್ನ, ಸಿನಿಮ್ಯಾಟಿಕ್ ಯೂನಿವರ್ಸ್ ಗಳನ್ನ ಎಲ್ಲವನ್ನ ಅನಲೈಸ್ ಮಾಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮಹಾವತಾರ್ ನರಸಿಂಹ ಇದು ಸದ್ಯಕ್ಕೆ ಥಿಯೇಟರ್ ನಲ್ಲಿ ಸದ್ ಮಾಡ್ತಿರುವಂತಹ ಆನಿಮೇಟೆಡ್ ಮೈಥಾಲಜಿಕಲ್ ಸಿನಿಮಾ. ಇದು ನಾವು ಕೇಳಿರೋ ನೋಡಿರೋ ಕಥೆನೆ, ಆದ್ರೆ ಇದನ್ನ ಆ ಸ್ಕೇಲ್ ಅಲ್ಲಿ ಮಾಡಿ ನಮ್ಮ ಇಂಡಿಯಾ ಅಷ್ಟೇ ಅಲ್ಲದೆ ಬೇರೆ ದೇಶಗಳು ಇದನ್ನ ನೋಡೋ ಹಾಗೆ ಮಾಡಿರುವಂತಹ ಕ್ಲೀನ್ ಪ್ರೊಡಕ್ಷನ್ಸ್ ಅಂಡ್ ಇದನ್ನ ಪ್ರೆಸೆಂಟ್ ಮಾಡಿರುವಂತಹ ಹೊಂಬಾಳೆ ಫಿಲ್ಮ್ಸ್ ಅವರ ಕನ್ವಿಕ್ಷನ್ಗೆ ಒಂದು ಚಪ್ಪಾಳೆ ಬರಲೇಬೇಕು. ಈ ಸಿನಿಮಾದ ಬಜೆಟ್ 15 ಕೋಟಿ ಅಂಡ್ ಇದರ ಇಲ್ಲಿವರೆಗಿನ ಕಲೆಕ್ಷನ್ ಬರೋಬ್ಬರಿ 125 ಕೋಟಿಗಿಂತ ಹೆಚ್ಚು. ಈ ಸಿನಿಮಾನ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ಸಮಯ 5 ವರ್ಷ. ಇದು ಇಂಡಿಯಾಸ್ ಹೈಯೆಸ್ಟ್ ಗ್ರಾಸಿಂಗ್ ಆನಿಮೇಟೆಡ್ ಫಿಲ್ಮ್ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. ಮೋರ್ ಓವರ್ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇವರೇ ಹೇಳಿರೋ ಹಾಗೆ ಇದು ವಿಷ್ಣುವಿನ ಅವತಾರಗಳ 7 ಸಿನಿಮಾಗಳ ಸಿನಿಮ್ಯಾಟಿಕ್ ಯೂನಿವರ್ಸ್. ಅಂಡ್ ಅದರ ಪ್ರಕಾರ ಮುಂದೆ ಪರಶುರಾಮ, ರಘುನಂದನ, ದ್ವಾರಕಾಧೀಶ್, ಗೋಕುಲನಂದ, ಕಲ್ಕಿ ಪಾರ್ಟ್ 1, ಕಲ್ಕಿ ಪಾರ್ಟ್ 2 ಹೀಗೆ 2 ವರ್ಷಕ್ಕೆ ಒಂದ್ ಸಿನಿಮಾದಂತೆ ಬರೋ ತರ ಪ್ಲಾನ್ ಆಗಿದೆ ಅನ್ನುವಂತಹ ಸುದ್ದಿ ಇದೆ. ಈ ಸಿನಿಮಾ ತರಾನೇ ಮುಂದಿನ ಭಾಗನು ಜನಗಳ ಪ್ರೀತಿ ಗಳಿಸಿದ್ರೆ ಈಗ ನಾವೆಲ್ಲ ಹೇಗೆ ಯಶೋವರ ರಾಮಾಯಣ ಸಿನಿಮಾನ ನೋಡೋದಕ್ಕೆ ಕಾತುರರಾಗಿ ಕಾಯ್ತಾ ಇದೀವೋ ಅದೇ ತರ ಈ ಸಿನಿಮಾಗೆ ಕಾಯೋ ಸಮಯ ದೂರ ಏನಿಲ್ಲ. ಯಾರೆಲ್ಲ ಈ ಸಿನಿಮಾ ನೋಡಿಲ್ಲ, ನಿಮ್ ಕುಟುಂಬದವ್ರ ಜೊತೆಗೆ ಹೋಗಿ ನೋಡ್ಕೊಂಬನ್ನಿ. ಎಸ್ಪೆಷಲಿ ನಿಮ್ ಮಕ್ಳಿಗೆ ತೋರಿಸಿ, ಅವ್ರು ಖಂಡಿತ ಇಷ್ಟಪಟ್ಟೆ ಪಡ್ತಾರೆ. ಇದು ನನ್ನ ಅನಿಸಿಕೆ. ಹೊಂಬಾಳೆ ಫಿಲ್ಮ್ಸ್ಗೆ ಇದು ಮೊದಲ ಫ್ರಾಂಚೈಸಿ ಫಿಲಮ್ ಏನಲ್ಲ. ಇವರ ಈ ದಿಟ್ಟ ಹೆಜ್ಜೆ ಶುರುವಾಗಿದ್ದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮೋಸ್ಟ್ ಸೆಲೆಬ್ರೇಟೆಡ್ ಫಿಲ್ಮ್ ಅಂಡ್ ಗೇಮ್ ಚೇಂಜರ್ ಆಫ್ KFI KGF ಸಿನಿಮಾದಿಂದ. ನಾವು ಬೇರೆ ಭಾಷೆಗಳ ಸಿನಿಮಾಗಳನ್ನ ನೋಡ್ತೀವಿ, ಅಪ್ರಿಶಿಯೇಟ್ ಮಾಡ್ತೀವಿ, ಆದ್ರೆ ನಮ್ಮ ಸಿನಿಮಾಗಳನ್ನ ಬೇರೆ ಭಾಷೆ ಜನರು ನೋಡೋ ಹಾಗೆ ಮಾಡಿದಂತಹ ಸಿನಿಮಾನೇ KGF. ಆಗಿನ ಕಾಲಕ್ಕೆ ನಮ್ಮ ಇಂಡಸ್ಟ್ರಿಗೆ ಈ ಸಿನಿಮಾದ ಬಜೆಟ್ ನೆವರ್ ಎವರ್ ಸೀನ್. ಬಟ್ ಈ ಕತೆ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ ಈ ತಂಡಕ್ಕೆ ಅಂಡ್ ಅವರ ಧೈರ್ಯಕ್ಕೆ ಒಂದು ಮೆಚ್ಚುಗೆ ಬರಲೇಬೇಕು. ಅಂಡ್ ಆಮೇಲೆ KGF 2 ತನ್ನ ಮೇಲಿದ್ದ ನಂಬಿಕೆನ ಉಳಿಸ್ಕೊಳ್ತು. ಒಟ್ಟಾರೆಯಾಗಿ 2 ಸಿನಿಮಾಗಳ ಕಲೆಕ್ಷನ್ 1500 ಕೋಟಿಗಿಂತಲೂ ಹೆಚ್ಚು. ಅಂಡ್ KGF 3 ಅನ್ನುವಂತಹ ಟ್ರಂಪ್ ಕಾರ್ಡ್ ಕೂಡ ಈಗ ಹೊಂಬಾಳೆ ಫಿಲ್ಮ್ಸ್ ಬಳಿಯಲಿದೆ. ಪ್ರಶಾಂತ್ ನೀಲ್ ಅವರು ಬ್ಯುಸಿ ಆಗಿದ್ದಾರೆ, ಈ ಕಡೆ ಯಶ್ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ಬಟ್ ಒಂದಲ್ಲ ಒಂದಿನ KGF 3 ಆನ್ ಕಾರ್ಡ್ಸ್ ಆಗೋದು ಖಂಡಿತ. ಕಾಂತಾರ ಒಂದು ದಂತಕಥೆ. ಈ ಸಿನಿಮಾ ಕೂಡ ತನ್ನ ಹೆಸರಿಗೆ ತಕ್ಕಂತೆ ಇತ್ತು. ಕನ್ನಡ ಸಿನಿಮಾ ಅಂತ ಶುರುವಾಗಿದ್ದು ಮುಟ್ಟಿದ್ದು ಇಡೀ ಪ್ರಪಂಚನ. ನಮ್ ಕರ್ನಾಟಕದ ಒಂದು ಭಾಗದ ಕತೆ, ಆಚರಣೆ, ಆ ಕ್ಲೈಮ್ಯಾಕ್ಸು ಟೋಟಲಿ ಎಲ್ಲ ಸೇರಿ ನಾವ್ ಯಾವತ್ತೂ ಮರೆಯಕ್ಕಾಗದೇ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ಕೊಟ್ಟಂತಹ ಸಿನಿಮಾ ಇದು. ನಮ್ ರಾಜ್ಯದಲ್ಲಿ ಶುರುವಾದ ಮೆರವಣಿಗೆ ಎಲ್ಲೂ ನಿಲ್ಲೇ ಇಲ್ಲ ಅಂತೀನಿ. ಕೇವಲ 20 ಕೋಟಿಯಲ್ಲಿ ಮಾಡಿದ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 400 ಕೋಟಿ. ಈ ನಂಬರ್ಸು ಒಂದು ಒಳ್ಳೆ ಸಿನಿಮಾದ ರಿಸಲ್ಟ್ಗೆ ಉದಾಹರಣೆ ಅಲ್ವಾ. ಈಗ ಇದರ ಪ್ರೀಕ್ವೆಲ್ ಬರ್ತಿದೆ. ಸಿನಿಮಾದ ಮೇಕಿಂಗ್ ವಿಡಿಯೋ ಒಂದು ರಿಲೀಸ್ ಆಯ್ತು. ಅಲ್ಲಿಂದ ಸಿನಿಮಾ ನಮ್ಮಲ್ಲಿ ಮಾತ್ರ ಅಲ್ಲದೆ ಬೇರೆ ಕಡೆನೂ ದೊಡ್ಡದಾಗಿ ಸದ್ ಮಾಡ್ತಾ ಇದೆ. ಈಗ ಸಿನಿಮಾದ ಸ್ಕೇಲ್ ಜಾಸ್ತಿ ಆಗಿದೆ, ಆಲ್ಮೋಸ್ಟ್ 5 ಟೈಮ್ಸ್ ಆಗಿದೆ. ಆದ್ರೂ ಕಥೆಯ ಮೇಲೆ ನಂಬಿಕೆ ಇಟ್ಟು ಹೊಂಬಾಳೆ ಫಿಲ್ಮ್ಸ್ ಈ ಮ್ಯಾಗ್ನಮ್ ಓಪಸ್ ನ ರೆಡಿ ಮಾಡಿದೆ. ಅಂಡ್ ಈ ಸಿನಿಮಾನ ಜನಗಳಿಗೆ ತಲುಪಿಸೋದಕ್ಕೆ ಕೂಡ ತುಂಬಾ ಕೆಲಸ ಮಾಡ್ತಿದೆ ಅನ್ನೋದು ಆ ರ್ಯಾಪ್ ಅಪ್ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಹಾಗೆ ಕೇಳಿ ಬರ್ತಿರುವಂತಹ ಸುದ್ದಿ ಪ್ರಕಾರ ಕಾಂತಾರ 1 ಆದ್ಮೇಲೆ ಕಾಂತಾರ ಫ್ರಾಂಚೈಸಿಯಿಂದ ಇನ್ನೊಂದು ಸಿನಿಮಾ ಕೂಡ ಬರುತ್ತೆ. ಅಂಡ್ ಅದರಲ್ಲಿ ಜೂನಿಯರ್ NTR ಅವರು ಕೂಡ ಇರ್ತಾರೆ ಅನ್ನೋದು ಈಗ ದೊಡ್ಡ ಸುದ್ದಿ. ಇದು ನಿಜವಾದ್ರೆ ಕಾಂತಾರ ಫ್ರಾಂಚೈಸಿಯ ಮೇಲೆ ಎಕ್ಸ್ಪೆಕ್ಟೇಷನ್ಗಳು ತೆಲುಗು ನೆಲದಲ್ಲೂ ಕೂಡ ಗಗನಕ್ಕೇರೋದ್ರಲ್ಲಿ 2 ಮಾತಿಲ್ಲ. ಇವೆಲ್ಲವೂ ಅವ್ರು ಅನ್ಕೊಂಡಂಗೆ ಆಗ್ಲಿ, ಮತ್ತೆ ಮೊದಲ ಭಾಗ ಯಾವ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿತ್ತೋ ಅದೇ ಮ್ಯಾಜಿಕ್ ಅನ್ನ ಈ ಸರಿ ಕೂಡ ರಿಪೀಟ್ ಆಗ್ಲಿ ಅಂತ ನಾವು ಕೇಳ್ಕೊತೀವಿ. ಹಾಗೆ ಹೊಂಬಾಳೆ ಅವ್ರ ಹತ್ರ ಇನ್ನೊಂದು ಫ್ರಾಂಚೈಸಿ ಫಿಲ್ಮ್ ಇದೆ. ಅಂಡ್ ಇದು ಸಿನಿಮಾ ಅನೌನ್ಸ್ ಮಾಡಿದ ಟೈಮಲ್ಲೇ 2 ಪಾರ್ಟ್ಸ್ ಆಗಿ ಅನೌನ್ಸ್ಮೆಂಟ್ ಆಗಿತ್ತು. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮೋಸ್ಟ್ ಡೆಡ್ಲಿಯೆಸ್ಟ್ ಕಾಂಬೋ ಪ್ರಭಾಸ್ ಅಂಡ್ ಪ್ರಶಾಂತ್ ನೀಲ್. ಸಲಾರ್ ಪಾರ್ಟ್ 1 ಸೀಸ್ ಫೈರ್ ಬಂದು ಒಳ್ಳೆ ಕಲೆಕ್ಷನ್ ಅನ್ನೇನೋ ಮಾಡ್ತು. ಅಂಡ್ ಈಗ ಸದ್ಯಕ್ಕೆ ಇಬ್ರು ತಮ್ಮ ಕಮಿಟ್ಮೆಂಟ್ ಗಳಲ್ಲಿ ಬಿಸಿ ಇದ್ದಾರೆ. ನಂತರ ಸಲಾರ್ ಪಾರ್ಟ್ 2 ಶೌರಂಗ್ಯ ಪರ್ವ ಕೂಡ ಬರುತ್ತೆ. ಈ ಕತೆ ನಮ್ಗೇನು ಹೊಸದಲ್ಲ, ಆದ್ರೆ ಈ ಕತೆನ ಅದರಲ್ಲಿ ಇದ್ದ ಪೊಟೆನ್ಷಿಯಲ್ ನ ಮತ್ತೆ ಸ್ಕ್ರೀನ್ ಮೇಲೆ ತರುವಂತಹ ಪ್ರಯತ್ನ ಈ ಪ್ರೊಡಕ್ಷನ್ ಕಂಪನಿಯಿಂದ ಸಾಧ್ಯ ಆಯಿತು. ಅಂಡ್ ವಿತ್ ನೋ ಕಾಂಪ್ರಮೈಸ್. ಪಾರ್ಟ್ 2 ಇನ್ನೂ ದೊಡ್ಡದಾಗಿ ಮೂಡಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಈ 3 ಫ್ರಾಂಚೈಸಿ ಬಿಟ್ರೆ ಉಳಿದವರು ಕಣ್ಣಂತೆ ಅನ್ನುವಂತಹ ಕ್ಲಾಸಿಕ್ ಸಿನಿಮಾದ ಪ್ರೀಕ್ವೆಲ್ ಆದಂತಹ ರಿಚರ್ಡ್ ಆಂಟೋನಿ ಲಾರ್ಡ್ ಆಫ್ ದ ಸಿ ಕೂಡ ರಕ್ಷಿತ್ ಅವರ ಡೈರೆಕ್ಷನಲ್ ಫಾರ್ಮ್ಗೆ ವಾಪಸ್ ಬರಬೇಕಾಗಿರುವಂತಹ ಸಿನಿಮಾ. ಇದಕ್ಕೂ ಕೂಡ ಇವರೇ ಬಂಡವಾಳ ಹೂಡ್ತಿರೋದು ಅಂತ ಆಗಿತ್ತು. ಅಂಡ್ ಒಂದು ಗ್ಲಿಮ್ಸ್ ಕೂಡ ರಿಲೀಸ್ ಆಗಿತ್ತು. ರಾಮನಿಗೆ ಕಾಯ್ತಿರೋ ಶಬರಿ ತರ ನಾವು ಈ ಸಿನಿಮಾಗೆ ವರ್ಷಗಳಿಂದ ಕಾಯ್ತಾನೆ ಇದೀವಿ. ಲೊಕೇಶನ್ ಸ್ಕೌಟಿಂಗ್ ಆಗ್ತಿದೆ, ಶೂಟಿಂಗ್ ಶುರು ಆಗ್ತಿದೆ, ಸ್ಕ್ರಿಪ್ಟ್ ಬರಿತಾ ಇದಾರೆ ಅನ್ನೋ ರೂಮರ್ಸ್ ಬಿಟ್ರೆ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ.
ನೋಡೋಣ ಶೆಟ್ರು ಎಷ್ಟು ದಿನ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ ಅಂತ. ಅಂಡ್ ಹೊಂಬಾಳೆ ಅದನ್ನ ಪ್ರೊಡ್ಯೂಸ್ ಮಾಡ್ತಿಲ್ಲ ಅನ್ನೋ ಊಹಾಪೋಹಗಳು ಕೂಡ ಇದೆ. ಇದಕ್ಕೆಲ್ಲ ಉತ್ತರಾಣ ಕೊಡಬೇಕಾಗಿರೋದು ನಮ್ಮ ಶೆಟ್ರು ಅಥವಾ ಹೊಂಬಾಳೆ ಪ್ರೊಡಕ್ಷನ್ ಹೌಸ್. ಇದನ್ನ ಬಿಟ್ರೆ ಬಗಿರಾ ಸೀಕ್ವೆಲ್ ಕೂಡ ಬರುತ್ತೆ ಅಂತ ಮಾತಿತ್ತು, ಬಟ್ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಲೆಟ್ಸ್ ವೇಟ್ ಅಂಡ್ ವಾಚ್. ಫ್ರಾಂಚೈಸಿ ಫಿಲಮ್ ಅನ್ನ ಬಿಟ್ರೆ ಹೃತಿಕ್ ರೋಷನ್ ಅವ್ರ ಜೊತೆಗೆ ಒಂದು ಆಕ್ಷನ್ ಸಿನಿಮಾ, ಪೃಥ್ವಿರಾಜ್ ಸುಕುಮಾರನ್ ಅವ್ರ ಜೊತೆಗೆ ಒಂದು ಸಿನಿಮಾ, ಪ್ರಭಾಸ್ ಅವ್ರ ಜೊತೆಗೆ ಸಲಾರ್ ಬಿಟ್ಟು ಮತ್ತೊಂದು ಸಿನಿಮಾ, ಇನ್ನೂ ಸಾಕಷ್ಟು ಸಿನಿಮಾಗಳು ಹೊಂಬಾಳೆ ಅವರ ಲೈನ್ ಅಪ್ಸಲ್ಲಿದೆ. ಸದ್ಯಕ್ಕೆ ಯಾವ ಪ್ರೊಡಕ್ಷನ್ ಹೌಸ್ ಹತ್ರನೂ ಇಷ್ಟೊಂದು ಫ್ರಾಂಚೈಸಿ ಫಿಲಮ್ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಯಾವುದೇ ಫಿಲಮ್ ಕೂಡ ಫೋರ್ಸ್ಡ್ ಅಲ್ಲ, ಬಟ್ ಎಲ್ಲವೂ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿನ ಆಗಿರೋದು ವಿಶೇಷ. ಹೊಂಬಾಳೆ ಫಿಲಮ್ಸ್ ಅವರು ಎಲ್ಲಾ ಸಿನಿಮಾನು ಒಳ್ಳೆ ರೀತಿ ಮೌಂಟ್ ಮಾಡಿದ್ದಾರೆ ಅಂಡ್ ಅವರ ಬೌಂಡ್ರಿನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಅಂಡ್ ಇದು ಇನ್ನೂ ಜಾಸ್ತಿ ಆಗ್ಲಿ. ಇದರ ಜೊತೆಗೆ ಸ್ಮಾಲ್ ಅಂಡ್ ಮೀಡಿಯಂ ಬಜೆಟ್ ಸಿನಿಮಾಗಳು ಕೂಡ ಬರ್ಲಿ, ಅದು KFI ನ ಆಕ್ಟಿವ್ ಆಗಿ ಇಟ್ಟು ನಮ್ಮನ್ನ ಎಂಟರ್ಟೈನ್ ಮಾಡ್ಲಿ ಎಂದು ನಮ್ಮ ಆಶಯ. ಇಷ್ಟು ಸಿನಿಮ್ಯಾಟಿಕ್ ಯೂನಿವರ್ಸ್ ಫ್ರಾಂಚೈಸಿಗಳ ಒಡೆಯರಾದ ಹೊಂಬಾಳೆ ಫಿಲ್ಮ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.